ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025 ಈ ವರ್ಷದಲ್ಲಿ ಜುಲೈ 28 ನಂತರ ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟ ಉಳಿಲಿದೆ, ಈ ಮೇಷರಾಶಿಯವರಿಗೆ ಜುಲೈ 28 ಮಂಗಳನ ರಾಶಿ ಚಲನೆಯಿಂದಾಗಿ ಏನೆಲ್ಲ ಅದೃಷ್ಟ ಒಲಿಯಲಿದೆ, ಯಾವುದರಲ್ಲಿ ಶುಭವಾಗಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಜುಲೈ 28 ನಂತರ ಏನೆಲ್ಲ ಅದೃಷ್ಟ ಒಲಿಯಲಿದೆ ಈ ಮೇಷರಾಶಿಯವರಿಗೆ ಅಂತ ಒಂದೊಂದಾಗಿ ತಿಳಿಸ್ಕೊಟ್ಟು ಹೋಗ್ತಾನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಮೊದಲನೇದಾಗಿ ಸೂರ್ಯಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಆತ್ಮ ಮತ್ತೆ ನಮ್ಮೊಳಗಿನ ನಾಯಕನಾಗಿರುವಂತಹ ಶಕ್ತಿ ಅಧಿಪತಿ ಸೂರ್ಯನಾಗಿದ್ದಾನೆ ಸ್ನೇಹಿತರೆ. ಬುಧವಾರ ಜುಲೈ 2025 ಸೂರ್ಯನು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಬದಲಾವಣೆಯನ್ನ ಮಾಡ್ತಾನೆ. ಇದರಿಂದಾಗಿ ಸೂರ್ಯನು ಕಟಕ ರಾಶಿಯಲ್ಲಿರುವಾಗ ನಾವು ಹೆಚ್ಚಾಗಿ ಮನೆ, ಕುಟುಂಬ, ಮನಸ್ಸಿನ ಭಾವನೆಗಳ ಮೇಲೆ ಗಮನ ಹರಿಸ್ತೇವೆ. ಮನೆಯಲ್ಲಿ ಆತ್ಮೀಯತೆ ಮತ್ತೆ ಮನಸ್ಸಿನಲ್ಲಿ ಸುರಕ್ಷತೆಯ ಭಾವನೆ ಮುಖ್ಯವೆನಿಸ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಮಾತನಾಡುವ ರೀತಿ, ಬುದ್ಧಿವಂತಿಕೆ ಮತ್ತೆ ಸಂವಹನದ ಅಧಿಪತಿ ಬುಧ ಆಗಿದ್ದಾನೆ ಸ್ನೇಹಿತರೆ. ಈ ಸಂಪೂರ್ಣ ಜುಲೈನಲ್ಲಿ ಕಟಕ ರಾಶಿಯಲ್ಲಿ ಬುಧ ಇರಲಿದ್ದು, ಇದರಿಂದ ನಾವು ಮಾತನಾಡುವಾಗ ಮನಸ್ಸಿನ ಭಾವನೆಗಳನ್ನು ಹಾಗೆ ಆಲೋಚನೆಗಳು ಹೆಚ್ಚಾಗಿ ಕಾಣಿಸ್ತಾ ಹೋಗ್ತವೆ. ಮನಸ್ಸು ಬಿಚ್ಚಿ ಮಾತನಾಡಲು ಮತ್ತೆ ನಿಮ್ಮ ಭಾವನೆಗಳನ್ನ ಸ್ಪಷ್ಟವಾಗಿ ಹೇಳಲು ಇದು ಸರಿಯಾದ ಸಮಯವಾಗಿರ್ತದೆ ಸ್ನೇಹಿತರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಶುಕ್ರನು ಪ್ರೀತಿ, ಸಂಬಂಧಗಳು ಮತ್ತೆ ಹಣದ ಅಧಿಪತಿಯಾಗಿರಲಿದ್ದಾನೆ ಸ್ನೇಹಿತರೆ. ಜುಲೈ 26 ಶುಕ್ರನು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡೋದ್ರಿಂದ, ಶುಕ್ರನು ಮಿಥುನದಲ್ಲಿರುವಾಗ ನಾವು ಎಲ್ಲರೊಂದಿಗೆ ಬೆರೆಯಲು, ಮಾತನಾಡಲು ಮತ್ತು ಹೊಸ ವಿಷಯಗಳನ್ನು ತಿಳಿಯಲು ಇಷ್ಟಪಡ್ತಾ ಹೋಗ್ತವೆ. ಸ್ನೇಹಿತರೊಂದಿಗೆ ಸಂತೋಷವಾಗಿ ಕಳೆಯಲು ಮತ್ತು ಹೊಸ ಆಸಕ್ತಿಗಳನ್ನು ಬಳಸಲು ಇದು ಸರಿಯಾದ ಸಮಯವಾಗಿರ್ತದೆ ಸ್ನೇಹಿತರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ನಮ್ಮ ಶಕ್ತಿ, ಧೈರ್ಯ ಮತ್ತು ಕಾರ್ಯಗಳ ಅಧಿಪತಿ ಮಂಗಳ ಆಗಿರ್ತಾನೆ ಸ್ನೇಹಿತರೆ. ನಿಮಗೆ ಪ್ರತಿ ಕಾರ್ಯದಲ್ಲೂ ಜುಲೈ 28 ನಂತರ ಮಂಗಳನು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಹೋಗ್ತಾನೆ. ಮಂಗಳನು ಕನ್ಯಾ ರಾಶಿಯಲ್ಲಿದ್ದಾಗ ನಮ್ಮ ಶಕ್ತಿಯ ಒಂದೇ ಕೆಲಸದ ಮೇಲೆ ಹೆಚ್ಚಾಗಿ ಕೇಂದ್ರೀಕೃತವಾಗಿರ್ತದೆ. ವಿವರಗಳ ಮೇಲೆ ಗಮನ ಹರಿಸ್ತಾ ಹೋಗ್ತವೆ. ಕ್ರಮಬದ್ಧವಾಗಿರುವುದು ಮತ್ತು ಕೆಲಸಗಳನ್ನು ಸರಿಯಾಗಿ ಪೂರ್ಣಗೊಳಿಸುವುದನ್ನು ನಾವು ಚೆನ್ನಾಗಿ ಮಾಡ್ಬೋದಾಗಿದೆ ಸ್ನೇಹಿತರೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಜ್ಞಾನ, ಬೆಳವಣಿಗೆ ಮತ್ತು ಅದೃಷ್ಟದ ಅಧಿಪತಿ ಗುರು ಆಗಿರ್ತಾನೆ. ಈ ಸಂಪೂರ್ಣ ಜುಲೈ ತಿಂಗಳಿನಲ್ಲಿ ಮಿಥುನ ರಾಶಿಯಲ್ಲಿ ಮುಂದುವರಿಲಿದ್ರೆ ಇದರಿಂದ ಹೊಸ ವಿಷಯಗಳನ್ನು ಕಲಿಬೋದಾಗಿದೆ. ಸ್ನೇಹಿತರೊಂದಿಗೆ ಪರಿಚಯವನ್ನು ಹೆಚ್ಚಿಸಲು ಮತ್ತು ಜ್ಞಾನವನ್ನು ಸಂಪಾದಿಸಲು ಉತ್ತಮವಾದ ಅವಕಾಶಗಳನ್ನು ಈ ಮೇಷರಾಶಿಯವರಿಗೆ ಗುರು ನೀಡ್ತಾ ಬರ್ತಾ ಹೋಗ್ತಾನೆ ಸ್ನೇಹಿತರೆ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, ಜವಾಬ್ದಾರಿ ಮತ್ತು ಶಿಸ್ತಿನ ಅಧಿಪತಿ ಶನಿ ಆಗಿದ್ದಾನೆ ಸ್ನೇಹಿತರೆ. ಈ ತಿಂಗಳು ಕೂಡ ಮೀನ ರಾಶಿಯಲ್ಲೇ ಶನಿ ಇರಲಿದ್ದು, ಇದರಿಂದ ನಾವು ಆಧ್ಯಾತ್ಮಿಕವಾಗಿ ಬೆಳೆಯಲು, ಇತರರ ಮೇಲೆ ದಯೆ ತೋರಿಸಲು ಮತ್ತು ನಮ್ಮೊಳಗಿನ ದೋಷಗಳನ್ನು ಸರಿಪಡಿಸಿಕೊಳ್ಳಲು ಗಮನ ಹರಿಸ್ತೇ ಹೋಗ್ತೇವೆ ಸ್ನೇಹಿತರೆ. ಮನಸ್ಸಿನಲ್ಲಿ ಸ್ಥಿರತೆಯನ್ನು ಹೆಚ್ಚಿಸಲು ಇದು ಸರಿಯಾದ ಸಮಯವಾಗಿರ್ತದೆ. ಇನ್ನು ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ, ನಮ್ಮ ಆಸೆಗಳನ್ನು ಮತ್ತು ಮನಸ್ಸಿನ ಆಲೋಚನೆಗಳನ್ನು ರಾಹು ತೋರಿಸ್ತಾ ಹೋಗ್ತಾನೆ. ಈ ಜುಲೈ ತಿಂಗಳಿನಲ್ಲಿ ಕುಂಭರಾಶಿಯಲ್ಲೇ ರಾಹು ಇರಲಿದ್ದು, ಈ ಸಮಯದಲ್ಲಿ ನೀವು ಹೊಸದಾಗಿ ಯೋಚಿಸುವುದನ್ನು ಕಲಿತಾ ಹೋಗ್ತೀರಿ. ಸಮಾಜಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುವುದು ಮತ್ತು ನವೀನ ಆಲೋಚನೆಗಳನ್ನು ಮಾಡುವುದು ನಿಮಗೆ ಕೇಂದ್ರೀಕೃತವಾಗಿರುತ್ತದೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, ಕೇತು ಮಮಕಾರವನ್ನು ಬಿಡಲು ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಕೇತು ಸಹಾಯವನ್ನು ಮಾಡ್ತಾ ಹೋಗ್ತಾನೆ. ಕೇತು ಸಿಂಹ ರಾಶಿಯಲ್ಲಿ ಮುಂದುವರಿತಾ ಹೋಗ್ತಾನೆ. ಇದರಿಂದ ನಿಮ್ಮ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡು ಆಂತರಿಕ ಪ್ರಯಾಣ ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿರುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಜುಲೈ 28 ನಂತರ ವೈಯಕ್ತಿಕ ಜೀವನ, ಉದ್ಯೋಗ, ಆರ್ಥಿಕ ಸ್ಥಿತಿ, ಆರೋಗ್ಯದ ಮೇಲೆ ಗಣನೀಯವಾಗಿ ಪ್ರಭಾವವನ್ನು ಬೀರ್ತಾ ಹೋಗ್ತಾನೆ. ಈ ಮೇಷರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡಿದ್ದು, ಒಂದೆಡೆ ಆಕಸ್ಮಿಕ ಲಾಭಗಳು, ಹೆಚ್ಚಿನ ಧೈರ್ಯವೂ ಕೂಡ ನಿಮಗೆ ಉತ್ತೇಜಿಸಿದ್ರೆ, ಮತ್ತೊಂದೆಡೆ ಖರ್ಚುಗಳು, ವೃತ್ತಿಪರ ಒತ್ತಡ ಮತ್ತು ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಪರೀಕ್ಷಿಸ್ತಾ ಬಂದಿದೆ ಸ್ನೇಹಿತರೆ. ಗ್ರಹಗಳ ಸಂಚಾರದಿಂದಾಗಿ ಕೆಲವು ವಿಷಯಗಳಲ್ಲಿ ಅದ್ಭುತವಾದ ಅವಕಾಶಗಳನ್ನು ನೀಡುತ್ತಾ ಬಂದಿದೆ. ಇತರ ವಿಷಯಗಳಲ್ಲಿ ತಾಳ್ಮೆ, ಸಹನೆ ಮತ್ತು ಯೋಜನೆಯ ಅಗತ್ಯವನ್ನು ಸೂಚಿಸ್ತಾ ಬಂದಿದೆ ಸ್ನೇಹಿತರೆ ಈ ತಿಂಗಳು.
ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಭವಿಷ್ಯದ ಮೇಲೆ ತೀವ್ರವಾದ ಪರಿಣಾಮವನ್ನು ಬೀರ್ತಾ ಹೋಗ್ತವೆ. ಅದೇ ರೀತಿಯಲ್ಲಿ ಜುಲೈ 28 ಕೂಡ ಮಂಗಳನ ರಾಶಿ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಇನ್ನು ಉದ್ಯೋಗದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಸವಾಲಿಂದ ಕೂಡಿರ್ತದೆ ಸ್ನೇಹಿತರೆ. ನಿಮ್ಮ 10ನೇ ಮನೆಯ ಅಧಿಪತಿ ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸವನ್ನು ಮಾಡಿದರೂ ಸರಿಯಾದ ಮನ್ನಣೆ ಈ ಜುಲೈ ತಿಂಗಳಿನಲ್ಲಿ ನಿಮಗೆ ಸಿಕ್ಕಿರಲಿಕ್ಕಿಲ್ಲ. ಕೆಲಸದ ಹೋದರೆ ಹೆಚ್ಚಾಗಿರ್ತದೆ. ಮೇಲಾಧಿಕಾರಿಗಳಿಂದ ಒತ್ತಡವೂ ಕೂಡ ಹೆಚ್ಚಾಗಿರುತ್ತದೆ ಸ್ನೇಹಿತರೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದರೆ ನಿಮ್ಮ 9ನೇ ಮನೆಯ ಅಧಿಪತಿ ಗುರು 3ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಧೈರ್ಯ ಮತ್ತು ಸಾಹಸಗಳು ಹೆಚ್ಚಾಗ್ತಾ ಬಂದಿದೆ. ಈ ಸವಾಲುಗಳನ್ನು ಎದುರಿಸುವ ಶಕ್ತಿ ನಿಮಗೆ ದೊರೆತು ಹೋಗ್ತದೆ ಸ್ನೇಹಿತರೆ. ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ 28ರ ನಂತರ ನಿಮ್ಮ ರಾಶಿ ಅಧಿಪತಿ ಮಂಗಳನು 6ನೇ ಮನೆಗೆ ಪ್ರವೇಶವನ್ನು ಮಾಡೋದ್ರಿಂದ ನಿಮ್ಮ ವೃತ್ತಿಪರ ಶತ್ರುಗಳ ಮೇಲೆ ನೀವು ಜಯವನ್ನು ಸಾಧಿಸ್ತಾ ಹೋಗ್ತೀರಿ. ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುವಂತಹವ್ರಿಗೂ ಕೂಡ ವಿದೇಶಿ ಅಥವಾ ದೂರದ ಸ್ಥಳದಿಂದ ಅವಕಾಶಗಳು ಕೂಡಿ ಬರ್ತಾ ಹೋಗ್ತದೆ. ಒಟ್ಟಾರೆಯಾಗಿ ಈ ತಿಂಗಳ ಕೊನೆಯಲ್ಲೂ ಕೂಡ ಪರಿಶ್ರಮದಿಂದ ನೀವು ಕೆಲಸವನ್ನು ಮಾಡಿದರೆ ಉತ್ತಮವಾದ ಫಲಿತಾಂಶಗಳನ್ನು ಪಡಿತಾ ಹೋಗ್ತೀರಿ. ಇನ್ನು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗೋದಾದರೆ ಆರ್ಥಿಕ ವಿಚಾರದಲ್ಲಿ ಅತ್ಯಂತ ಆಶಾದಾಯಕವಾದಂತಹ ತಿಂಗಳು ಈ ಜುಲೈ ತಿಂಗಳಾಗಿತ್ತು. ನಿಮ್ಮ ಲಾಭದ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದ ನಿಮಗೆ ಅನಿರೀಕ್ಷಿತವಾದ ಧನಲಾಭಗಳು ಮತ್ತು ಆಕಸ್ಮಿಕ ಆದಾಯದ ಮಾರ್ಗಗಳು ತೆರೆಯಲ್ಪಡ್ತಾ ಹೋಗ್ತಿದೆ ಸ್ನೇಹಿತರೆ. ಶೇರ್ ಮಾರುಕಟ್ಟೆ ಅಥವಾ ಇತರ ಊಹಾತ್ಮಕ ಚಟುವಟಿಕೆಗಳಲ್ಲಿ ನೀವು ಕೆಲಸವನ್ನು ಮಾಡ್ತಿದ್ರೆ ಅದರಿಂದ ಹೆಚ್ಚು ಹೆಚ್ಚು ಧನಲಾಭವೂ ಕೂಡ ಬರ್ತಿತ್ತು. ಸ್ನೇಹಿತರು ಅಥವಾ ಹಿರಿಯ ಸಹೋದರರಿಂದ ಆರ್ಥಿಕ ಸಹಾಯವೂ ಕೂಡ ಆಗಿತ್ತು ಸ್ನೇಹಿತರೆ. ಆದರೆ ನಿಮ್ಮ ವ್ಯಯದ ಸ್ಥಾನದಲ್ಲಿ 12ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಗಳಿಕೆಗಿಂತ ಹೆಚ್ಚಿನ ಖರ್ಚುಗಳು ಕೂಡ ಇರ್ತವೆ. ವಿಶೇಷವಾಗಿ ಆರೋಗ್ಯ, ಕುಟುಂಬದ ಅಗತ್ಯತೆಗಳು ಅಥವಾ ಕಾನೂನು ವಿಷಯಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗ್ಬೋದು. ಅದರಿಂದ ಹಣ ಬಂದ ತಕ್ಷಣ ಖರ್ಚು ಮಾಡದೆ ಒಂದು ಪ್ರಕಾರದ ಬಜೆಟನ್ನು ಹಾಕಿಕೊಂಡು ಉಳಿದ ಹಣದಲ್ಲಿ ಖರ್ಚನ್ನು ಮಾಡಿ ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕುಟುಂಬ ಸಂಬಂಧದಲ್ಲಿ ಸಾಮರಸ್ಯವಿರಲಿದೆ ಅಂತ ಕೇಳೋದಾದರೆ ಕುಟುಂಬ ಜೀವನವು ಮೊದಲಿನಂತೆ ಸಾಮಾನ್ಯವಾಗಿರ್ತದೆ. ನಿಮ್ಮ 4ನೇ ಮನೆಯಲ್ಲಿ ಬುಧ ಇರೋದರಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ಸಂವಹನಗಳು ಹೆಚ್ಚಾಗ್ತಾ ಹೋಗ್ತವೆ. ಮನೆಯಲ್ಲಿ ಸಂಬಂಧಿಕರ ಓಡಾಟ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಮಾತುಗಳಿಂದ ತಪ್ಪು ತಿಳುವಳಿಕೆಗಳು ಉಂಟಾಗ್ಬೋದು. ಭಿನ್ನಾಭಿಪ್ರಾಯಗಳು ಬರುವಂತಹ ಚಾನ್ಸಸ್ ಇರಲಿದೆ. ಅದರಿಂದ ಮಾತನಾಡುವಾಗ ಬಹಳ ಜಾಗರೂಕರಾಗಿರಿ, ತಾಳ್ಮೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬರೋದಾದರೆ ಆರೋಗ್ಯದ ವಿಷಯದಲ್ಲೂ ಕೂಡ ವಿಶೇಷ ಗಮನದ ಅಗತ್ಯವಿರುತ್ತದೆ. ಅದರಲ್ಲೂ ತಿಂಗಳ ಕೊನೆಯಲ್ಲಿ ಜುಲೈ 28ರಂದು ನಿಮ್ಮ ರಾಶಿ ಅಧಿಪತಿ ಮತ್ತು ಅಷ್ಟಮ ಅಧಿಪತಿಯಾಗಿರುವಂತಹ ಮಂಗಳನು ರೋಗದ ಸ್ಥಾನದಲ್ಲಿ ಅಂದರೆ 6ನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ಜ್ವರ, ಗಾಯಗಳು, ರಕ್ತ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗ್ಬೋದು. ವಾಹನಗಳನ್ನು ಚಲಾಯಿಸುವಾಗ ಅಥವಾ ಯಂತ್ರಗಳೊಂದಿಗೆ ಕೆಲಸವನ್ನು ಮಾಡುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗಿರುತ್ತದೆ. 12ನೇ ಮನೆಯಲ್ಲಿರುವ ಶನಿಯಿಂದಾಗಿ ನಿದ್ರಾಹೀನತೆ, ಮಾನಸಿಕ ಆತಂಕ ಮತ್ತು ಪಾದಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮಗೆ ಹೆಚ್ಚಿಗೆ ಕಾಡ್ಬೋದು. 5ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಜೀರ್ಣ ಸಂಬಂಧಿತ ಸಮಸ್ಯೆಗಳು ಬರ್ಬೋದು ಸ್ನೇಹಿತರೆ. ಅದರಿಂದ ಸರಿಯಾದ ಆಹಾರ ಕ್ರಮವನ್ನು ಪಾಲಿಸಿ ವ್ಯಾಯಾಮ ಮಾಡುವುದು, ಧ್ಯಾನವನ್ನು ಮಾಡೋದ್ರಿಂದ ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡ್ಬೋದಾಗಿದೆ. ಹಾಗೆ ಒತ್ತಡವನ್ನು ನೀವು ಕಡಿಮೆ ಮಾಡಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರದಲ್ಲಿ ಲಾಭ ನಷ್ಟಗಳನ್ನು ಈ ತಿಂಗಳಿನಲ್ಲಿ ಕಂಡಿರ್ತೀರಿ. 11ನೇ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ವ್ಯಾಪಾರದಲ್ಲಿ ಹೊಸ ಹೊಸ ಅವಕಾಶಗಳು ಬರ್ತಾ ಹೋಗ್ತವೆ. ಮಾರಾಟವೂ ಕೂಡ ಹೆಚ್ಚಾಗ್ತದೆ ಮತ್ತು ಉತ್ತಮವಾದ ಲಾಭಗಳು ಕೂಡ ಕೂಡಿ ಬರ್ತದೆ ಸ್ನೇಹಿತರೆ. 12ನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದ ಅನಿರೀಕ್ಷಿತವಾದ ಖರ್ಚುಗಳು, ಸಿಬ್ಬಂದಿಯಿಂದ ಸಮಸ್ಯೆಗಳು ಅಥವಾ ಸರ್ಕಾರಿ ಅಡಚಣೆಗಳು ಎದುರಾಗಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿರುವವರು ತಮ್ಮ ಪಾಲುದಾರರೊಂದಿಗೆ ಪಾರದರ್ಶಕತೆಯಾಗಿರುವುದು ಬಹುಮುಖ್ಯವಾಗಿರುತ್ತದೆ. ಆರ್ಥಿಕ ವ್ಯವಹಾರಗಳ ವಿಷಯದಲ್ಲಿ ಮತ್ತು ದಾಖಲೆ ವಿಷಯಗಳಲ್ಲಿ ಬಹುಮುಖ್ಯವಾಗಿ ಜಾಗೃತೆಯನ್ನು ವಹಿಸಬೇಕಾಗಿರುತ್ತದೆ ಈ ಮೇಷರಾಶಿಯವರು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಏಕಾಗ್ರತೆ ಕೊರತೆಯಿಂದಾಗಿ ಈ ಟೈಮ್ನಲ್ಲಿ ಬಹಳ ಸಫರ್ ಮಾಡ್ತಾ ಇರ್ತೀರಾ. 5ನೇ ಮನೆಯಲ್ಲಿ ಕೇತುವಿನ ಸಂಚಾರವಾಗೋದ್ರಿಂದ ಓದಿನ ಮೇಲೆ ಗಮನ ಹರಿಸುವುದು ಬಹಳಷ್ಟು ಕಷ್ಟವಾಗಬಹುದು. ಮನಸ್ಸು ಅನಗತ್ಯ ವಿಷಯಗಳ ಮೇಲೆ ಹೊರಳಾಡ್ಬೋದು ಸ್ನೇಹಿತರೆ. ನಿರೀಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ಅಥವಾ ಹಿಂದಿಗಿಂತ ಹೆಚ್ಚು ಕಷ್ಟಪಡಬೇಕಾಗ್ಬೋದು. ಉನ್ನತ ಶಿಕ್ಷಣವನ್ನು ಕಲಿಯುತ್ತಿರುವಂಥವರಿಗೆ ಗುರುವಿನ ಅನುಕೂಲಕರ ದೃಷ್ಟಿ ಬೀರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗ್ತಾ ಹೋಗ್ತದೆ. ನಿಮ್ಮ ಪರಿಶ್ರಮ ಮತ್ತು ಕಠಿಣ ಪರಿಶ್ರಮದಿಂದಾಗಿ ಈ ಸಮಸ್ಯೆಗಳನ್ನು ನಿವಾರಿಸಬಹುದಾಗಿದೆ. ಕೋಪ ಮತ್ತು ಅಸಹನೆಯನ್ನು ನಿಯಂತ್ರಿಸುವುದು ಯಶಸ್ಸಿಗೆ ಮೂಲ ಸಾಧನವಾಗಿರುತ್ತದೆ. ಅದರಿಂದ
ಕೋಪ ಮತ್ತು ಅಸಹನೆಯನ್ನು ನಿಯಂತ್ರಿಸಿ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಜುಲೈ 28ರ ನಂತರ ಮಂಗಳನ ಈ ರಾಶಿ ಬದಲಾವಣೆಯಿಂದಾಗಿ ಒಂದಿಷ್ಟು ಸಕಾರಾತ್ಮಕ ಪ್ರಭಾವವನ್ನು ಈ ಮೇಷರಾಶಿಯವರು ಕಾಣ್ತಾ ಹೋಗ್ತಾರೆ. ಹಾಗೆಯೇ ನಾವು ತಿಳಿಸ್ಕೊಡುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದಾಗಿದೆ. ಅದೇನು ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ, ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಮೊದಲನೇದಾಗಿ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಮಂಗಳ ದೇವನಿಗೆ ಪ್ರಿಯವಾದಂತಹ ಕೆಂಪು ಬಟ್ಟೆಯನ್ನು ನೀವು ಧರಿಸಿ ನವಗ್ರಹ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಿ ಸ್ನೇಹಿತರೆ. ಇನ್ನು ಪ್ರತಿ ಶನಿವಾರದಂದು ಆ ಶನಿದೇವರ ಜಪವನ್ನು ಮಾಡಿ, ಸಾಧ್ಯವಾದರೆ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ, ಹಾಗೆಯೇ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪ್ರಾಪ್ತಿಯಾಗ್ಬೋದು. ಇನ್ನು ಪ್ರತಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯ ಧ್ಯಾನವನ್ನು ಮಾಡಿ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಅಂಗರಾಯಕಾಯ ನಮಃ, ಓಂ ಶನೈಶ್ವರಾಯ ನಮಃ, ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಮಂಗಳದೇವ, ಆ ಶನಿದೇವ, ಗುರುದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿ ಕೊಟ್ಟು ಕಾಪಾಡಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.